ನಿನ್ನೆ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಗಿದೆ, ಒಂದು ಅತಿ ದೊಡ್ಡ ದುರಂತ ಆಗಿದೆ. ನೂರಾರು ಜನ ಮೃತಪಟ್ಟಿದ್ದಾರೆ. ಈ ಸುದ್ದಿ ನನಗೆ ಮುಟ್ಟಿದ ತಕ್ಷಣ ಅತ್ಯಂತ ದಿಗ್ಭ್ರಮೆ ಆಯಿತು. ಅತ್ಯಂತ ದುಃಖದ ಸಂಗತಿ ಆಗಿದೆ, ಅತ್ಯಂತ ನೋವಿನ ಸಂಗತಿ ಆಗಿದೆ. ನಾನಾಗಲಿ ಇಡೀ ದೇಶದ ಜನ ಆ ಪರಿವಾರದ ಜೊತೆಯಲ್ಲಿದ್ದೇವೆ. ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ. ಮತ್ತು ಇಂಥ ಒಂದು ದುರಂತಗಳು ನಡೆಯದ ರೀತಿಯಲ್ಲಿ ಶಾಶ್ವತವಾಗಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ದುರಂತಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ, ಇದ್ರ ಬಗ್ಗೆ ಭಾಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಆ ತನಿಖಾ ವರದಿ ಸಾರ್ವಜನಿಕರ ಮುಂದೆ ಇಡಬೇಕು. ಮತ್ತು ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಇಂಥ ಒಂದು ದುರಂತ ನಡೆದಿದೆ, ಇದೇನು ತಾಂತ್ರಿಕ ಕಾರಣ ಇದೆಯಾ, ಯಾರಾದರೂ ಇದಕ್ಕೆ ಹೊಣೆ ಹೊರಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕು. ಮತ್ತು ನೈತಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಸಂಬಂಧಪಟ್ಟಂಥ ಸಚಿವರು ಮತ್ತು ರಾಜೀನಾಮೆ ಕೊಡಬೇಕು. ಇಂಥ ದುರ್ಘಟನೆಗಳು ಆಗದ ರೀತಿಯಲ್ಲಿ ಮುಂದೆ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿ ನಾನು ಒತ್ತಾಯ ಮಾಡುತ್ತೇನೆ. ನೋಡಿ, ಯಾವಾಗ ಕಾಲು ತುಳಿತಕ್ಕೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಇವತ್ತು ಅಂತ ಹೇಳಿದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ. ಕುಂಭಮೇಳದಲ್ಲಿ ಅವರು ಕಾಲು ತುಳಿತ ಆಯಿತು, ನೂರಾರು ಜನ ಮೃತಪಟ್ಟಿದ್ದಾರೆ. ಇದು ಇವತ್ತು ನಿನ್ನೆ ಆಗಿದ್ದಂಥದ್ದು ಸುಮಾರು 250-300 ಜನ ಮೃತಪಟ್ಟಿದ್ದಾರೆ ನಿನ್ನೆ. ಮತ್ತು ಇವತ್ತು ಪೆಹಲ್ಗಾಮ್ದಲ್ಲಿ ದಾಳಿ ಆಯಿತು. ಹಿಂದೆ ಇವರು ಸರ್ಕಾರಗಳಿದ್ದಾಗ ವಿಮಾನ ಅಪಹರಣ ಆಯಿತು, ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು, ಪುಲ್ವಾಮಾ ಮೇಲೆ ದಾಳಿ ಆಯಿತು, ಅಕ್ಷರಧಾಮ್ ಮೇಲೆ ದಾಳಿ ಆಯಿತು. ಇವರೆಲ್ಲ ಏನಾದರೂ ಇವರು ಜವಾಬ್ದಾರಿ ಹೊತ್ಕೊಂಡ್ರ ಇವರು? ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಾವಿನಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ, ಯಾರೂ ಮಾಡಲೂಬಾರದು. ಇದು ಅತ್ಯಂತ ದುರದೃಷ್ಟಕರವಂಥದ್ದು ಮತ್ತು ಅತ್ಯಂತ ದುಃಖದ ಒಂದು ಸಂಗತಿ. ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಆ ಪರಿವಾರ ಜೊತೆಯಲ್ಲಿದ್ದುಕೊಂಡು ಇವತ್ತು ಇದು ಯಾಕೆ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ವಾಸ್ತವಾಂಶದ ಒಂದು ಸಂಗತಿಗಳನ್ನು ತನಿಖೆ ಮುಖಾಂತರ ಎಲ್ಲ ವರದಿಯನ್ನು ಪಡೆದು ಮುಂದಿನ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. 2 ತಾಸು ಮುಂಚೆ ಒಬ್ಬರು ಪ್ಯಾಸೆಂಜರ್ ವಿಡಿಯೋ ಮಾಡಿದ್ರು ಆ ಫ್ಲೈಟ್ ಬಗ್ಗೆ. ಇದು ಡೆಲ್ಲಿಯಿಂದ ಅಹಮದಾಬಾದ್ ಬಂದಿತ್ತು. ಆ ಫ್ಲೈಟಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ AC ವರ್ಕ್ ಆಗ್ತಿರಲಿಲ್ಲ. ಅಂಥ ಫ್ಲೈಟನ್ನೇ ನೋಡಿ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ಗೊತ್ತಾದರೂ ಇವತ್ತಿದೆಲ್ಲ ನಿರ್ವಹಣೆ ಮಾಡೋಂಥದ್ದು DGCA ಇದೆ, ಮತ್ತು ಸಿವಿಲ್ ಏವಿಯೇಷನ್ ಮಂತ್ರಾಲಯ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು. ಹೀಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗಬೇಕು. ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸ್ಪಷ್ಟವಾದಂಥ ಮಾಹಿತಿ ಬರುವವರೆಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಹೀಗಾಗಿ ಸ್ಪಷ್ಟವಾದಂಥ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಕೊಡ್ತೀವಿ. ನೋಡಿ, ಟಾಟಾ ಗ್ರೂಪ್ 1 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. ನೋಡಿ, 10 ಕೋಟಿ ಕೊಟ್ಟರು ಕಡಿಮೆನೇ ಇದೆ. ಯಾಕೆ ಅಂತ ಹೇಳಿದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನೀವು 100 ಕೋಟಿ ಕೊಟ್ಟರು ಜೀವ ಬರುತ್ತಾ? ಜೀವ ವಾಪಸ್ ತಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಆಗೋದಿಲ್ಲ. ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರು ಕಡಿಮೆನೇ ಇದೆ. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು, ಅವರಿಗೆ ಶಕ್ತಿ ಕೊಡಬೇಕು. ಮತ್ತು ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಗಿದೆ, ಒಂದು ಅತಿ ದೊಡ್ಡ ದುರಂತ ಆಗಿದೆ. ನೂರಾರು ಜನ ಮೃತಪಟ್ಟಿದ್ದಾರೆ. ಈ ಸುದ್ದಿ ನನಗೆ ಮುಟ್ಟಿದ ತಕ್ಷಣ ಅತ್ಯಂತ
ದಿಗ್ಭ್ರಮೆ ಆಯಿತು. ಅತ್ಯಂತ ದುಃಖದ ಸಂಗತಿ ಆಗಿದೆ, ಅತ್ಯಂತ ನೋವಿನ ಸಂಗತಿ ಆಗಿದೆ. ಇಡೀ ನಾನಾಗಲಿ ಇಡೀ ದೇಶದ ಜನ ಆ ಪರಿವಾರದ ಜೊತೆಯಲ್ಲಿದ್ದೇವೆ. ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ. ಮತ್ತು ಇಂಥ ಒಂದು ದುರಂತಗಳು ನಡೆಯದ ರೀತಿಯಲ್ಲಿ ಶಾಶ್ವತವಾಗಿ ಇವತ್ತು ಸರ್ಕಾರಗಳು ಕ್ರಮ ಕೈಗೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ ಅಂತೇಳಿ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ದುರಂತಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ, ಇದ್ರ ಬಗ್ಗೆ ಭಾಳ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಆ ತನಿಖಾ ವರದಿ ಸಾರ್ವಜನಿಕರ ಮುಂದೆ ಇಡಬೇಕು. ಮತ್ತು ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಇಂಥ ಒಂದು ದುರಂತ ನಡೆದಿದೆ, ಇದೇನು ತಾಂತ್ರಿಕ ಕಾರಣ ಇದೆಯಾ, ಯಾರಾದರೂ ಇದಕ್ಕೆ ಹೊಣೆ ಹೊರಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕು. ಮತ್ತು ನೈತಿಕ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಸಂಬಂಧಪಟ್ಟಂಥ ಸಚಿವರು ಮತ್ತು ರಾಜೀನಾಮೆ ಕೊಡಬೇಕು. ಇಂಥ ದುರ್ಘಟನೆಗಳು ಆಗದ ರೀತಿಯಲ್ಲಿ ಮುಂದೆ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿ ನಾನು ಒತ್ತಾಯ ಮಾಡುತ್ತೇನೆ. ನೋಡಿ, ಯಾವಾಗ ಕಾಲು ತುಳಿತಕ್ಕೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಇವತ್ತು ಅಂತ ಹೇಳಿದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ. ಕುಂಭಮೇಳದಲ್ಲಿ ಅವರು ಕಾಲು ತುಳಿತ ಆಯಿತು, ನೂರಾರು ಜನ ಮೃತಪಟ್ಟಿದ್ದಾರೆ. ಇದು ಇವತ್ತು ನಿನ್ನೆ ಆಗಿದ್ದಂಥದ್ದು ಸುಮಾರು 250-300 ಜನ ಮೃತಪಟ್ಟಿದ್ದಾರೆ ನಿನ್ನೆ. ಮತ್ತು ಇವತ್ತು ಪೆಹಲ್ಗಾಮ್ದಲ್ಲಿ ದಾಳಿ ಆಯಿತು. ಹಿಂದೆ ಇವರು ಸರ್ಕಾರಗಳಿದ್ದಾಗ ವಿಮಾನ ಅಪಹರಣ ಆಯಿತು, ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು, ಪುಲ್ವಾಮಾ ಮೇಲೆ ದಾಳಿ ಆಯಿತು, ಅಕ್ಷರಧಾಮ್ ಮೇಲೆ ದಾಳಿ ಆಯಿತು. ಇವರೆಲ್ಲ ಏನಾದರೂ ಇವರು ಜವಾಬ್ದಾರಿ ಹೊತ್ಕೊಂಡ್ರ ಇವರು? ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಾವಿನಲ್ಲಿ ರಾಜಕೀಯ ಮಾಡುವಂಥದ್ದು ಅಲ್ಲ, ಯಾರೂ ಮಾಡಲೂಬಾರದು. ಇದು ಅತ್ಯಂತ ದುರದೃಷ್ಟಕರವಂಥದ್ದು ಮತ್ತು ಅತ್ಯಂತ ದುಃಖದ ಒಂದು ಸಂಗತಿ. ಇಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಆ ಪರಿವಾರ ಜೊತೆಯಲ್ಲಿದ್ದುಕೊಂಡು ಇವತ್ತು ಇದು ಯಾಕೆ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ವಾಸ್ತವಾಂಶದ ಒಂದು ಸಂಗತಿಗಳನ್ನು ತನಿಖೆ ಮುಖಾಂತರ ಎಲ್ಲ ವರದಿಯನ್ನು ಪಡೆದು ಮುಂದಿನ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. 2 ತಾಸು ಮುಂಚೆ ಒಬ್ಬರು ಪ್ಯಾಸೆಂಜರ್ ವಿಡಿಯೋ ಮಾಡಿದ್ರು ಆ ಫ್ಲೈಟ್ ಬಗ್ಗೆ. ಇದು ಡೆಲ್ಲಿಯಿಂದ ಅಹಮದಾಬಾದ್ ಬಂದಿತ್ತು, ಆ ಫ್ಲೈಟಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತೇಳಿ AC ವರ್ಕ್ ಆಗ್ತಿರಲಿಲ್ಲ. ಅಂಥ ಫ್ಲೈಟನ್ನೇ ನೋಡಿ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ಗೊತ್ತಾದರೂ ಇವತ್ತಿದೆಲ್ಲ ನಿರ್ವಹಣೆ ಮಾಡೋಂಥದ್ದು DGCA ಇದೆ, ಮತ್ತು ಸಿವಿಲ್ ಏವಿಯೇಷನ್ ಮಂತ್ರಾಲಯ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದು ಅತ್ಯಂತ ಖಂಡನೀಯವಾದಂಥದ್ದು. ಹೀಗಾಗಿ ಇದ್ರ ಬಗ್ಗೆ ತನಿಖೆನೂ ಆಗಬೇಕು. ಯಾರ್ಯಾರು ನಿರ್ಲಕ್ಷ್ಯಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ನಮಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಸ್ಪಷ್ಟವಾದಂಥ ಮಾಹಿತಿ ಬರುವವರೆಗೆ ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ಹೀಗಾಗಿ ಸ್ಪಷ್ಟವಾದಂಥ ಮಾಹಿತಿ ಬಂದ ಮೇಲೆ ನಮ್ಮ ಪಕ್ಷದ ನಾಯಕರುಗಳು ನಾವು ಎಲ್ಲ ಪ್ರತಿಕ್ರಿಯೆ ಕೊಡ್ತೀವಿ. ನೋಡಿ, ಟಾಟಾ ಗ್ರೂಪ್ 1 ಕೋಟಿ ಪರಿಹಾರ ಘೋಷಣೆ ಮಾಡಿದೆ. ನೋಡಿ, 10 ಕೋಟಿ ಕೊಟ್ಟರು ಕಡಿಮೆನೇ ಇದೆ. ಯಾಕೆ ಅಂತ ಹೇಳಿದರೆ ಜೀವ ಅತ್ಯಮೂಲ್ಯವಾದಂಥದ್ದು. ನೀವು 100 ಕೋಟಿ ಕೊಟ್ಟರು ಜೀವ ಬರುತ್ತಾ? ಜೀವ ವಾಪಸ್ ತಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ತದಾ? ಆಗೋದಿಲ್ಲ. ಹೀಗಾಗಿ ಆ ಪರಿವಾರದವರಿಗೆ ಎಷ್ಟೇ ಪರಿಹಾರ ಕೊಟ್ಟರು ಕಡಿಮೆನೇ ಇದೆ. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವರಿಗೆ ಅವರ ದುಃಖದಲ್ಲಿ ಶಾಮೀಲಾಗಬೇಕು, ಅವರಿಗೆ ಶಕ್ತಿ ಕೊಡಬೇಕು, ಮತ್ತು ಇವತ್ತು ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವಂಥ ಕೆಲಸ ಇವತ್ತು ಮಾಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.